ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್. ಎಲ್ಲ ಕಸ್ಟಮರ್ಸು ಹೇಳೋದು ಒಂದೇ, ಸಿಸ್ಟರ್ ನಮಗೆ ತುಂಬಾ ಪಿಗ್ಮೆಂಟೇಷನ್ ಇದೆ. ಹಾಗೆಯೇ ನಮ್ಮ ಸಿಸ್ಟರ್ಸ್ ಇದ್ದಾರೆ, ಅವ್ರಿಗೂ ಕೂಡ ಇದೆ. ಹಾಗೆಯೇ ನಮ್ಮ ಅಕ್ಕಪಕ್ಕ ಎಲ್ಲರಿಗೂ ಕೂಡ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಎಲ್ಲರಿಗೂ 90% ಇವಾಗಂತೂ ಇದೆ. ಅದರಲ್ಲೂ ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇವಾಗ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಅನ್ನೋದಿದೆ. ನಿಮಗೆ ಪಿಗ್ಮೆಂಟೇಷನು ಬುಡದಿಂದನೇ ಹೋಗಬೇಕು, ಹಾಗೆಯೇ ಹೋದ್ಮೇಲೆ ಮತ್ತೆ ಬರಬಾರ್ದು ಅನ್ನೋರಿದ್ದರೆ ನಮ್ಮ ಕ್ರೀಮ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಫೇಸ್ ವೈಟ್ನಿಂಗ್ ಆಗೋದಕ್ಕೆ 1 ತಿಂಗಳು ತೊಗೊಳುತ್ತೆ ನಮ್ಮ ಕ್ರೀಮಿಂದ. ಪಿಂಪಲ್ಸ್ ಮಾರ್ಕ್ಸ್ ಹೋಗೋದಕ್ಕೆ 2 ತಿಂಗಳು ತೊಗೊಳುತ್ತೆ. ಅದೇ ಥರ ಪಿಗ್ಮೆಂಟೇಷನ್ ಫುಲ್ ಕ್ಲಿಯರ್ ಆಗೋದಕ್ಕೆ 3ರಿಂದ 4 ತಿಂಗಳು ತೊಗೊಳುತ್ತೆ. ನಮ್ಮ ಸ್ಕಿನ್ ಇರೋದು ಫೇಸಲ್ಲಿ 7 ಲೇಯರ್ ಇರುತ್ತೆ. ಫುಲ್ ಬುಡದಿಂದನೇ ಹೋಗಿ ಟ್ರೀಟ್ಮೆಂಟ್ ಥರ ಕ್ಲಿಯರ್ ಆಗಬೇಕು ಅಂತಂದರೆ ನೀವು ನಮ್ಮ ಕ್ರೀಮ್ನ ಯೂಸ್ ಮಾಡಿ. ನಿಮಗೇನಾದರೂ ಬೇಗನೆ ಪಿಗ್ಮೆಂಟೇಷನ್ ಹೋಗಬೇಕು, ನಮಗೆ ಬೇಗನೆ ನಾವು ವೈಟ್ಗೆ ಆಗಬೇಕು ಅನ್ನೋರಿದ್ದರೆ ಸ್ಟೆರಾಯ್ಡ್ ಇರೋಂಥ ಕ್ರೀಮ್ಗಳನ್ನ ಯೂಸ್ ಮಾಡ್ಬೋದು. ಸ್ಟೆರಾಯ್ಡ್ ಇರೋಂಥ ಕ್ರೀಮ್ಗಳನ್ನ ಯೂಸ್ ಮಾಡಿ ಲೈಫ್ ಲಾಂಗು ತೊಂದರೆನ ಪಡೋದು ಬದಲು ಲೈಫ್ ಲಾಂಗ್ ಅವ್ರ ಫೇಸ್ ಚೇಂಜ್ ಆಗೋಕ್ಕೆ ಆಗಲ್ಲ, ಅಷ್ಟು ಸೈಡ್ ಎಫೆಕ್ಟ್ ಆಗಿಬಿಡುತ್ತೆ. ಅದ್ರ ಬದಲು ನ್ಯಾಚುರಲ್ ಆಗಿ 3ರಿಂದ 4 ತಿಂಗಳಾದರೂ ಪರವಾಗಿಲ್ಲ, ನಮಗೆ ಪಿಗ್ಮೆಂಟೇಷನ್ ಹೋಗಬೇಕು ಅನ್ನೋ ಉದ್ದೇಶದಿಂದ ನೀವು ಕ್ರೀಮ್ನ ತೊಗೋತೀವಿ ಅಂತ ಅನ್ನೋರು ಆರಾಮಾಗಿ ನಮ್ಮ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು. ಅದು ಅಲ್ಲದೆ ಯಾವುದೇ ಕೆಮಿಕಲ್ ಇಲ್ಲದೇ ನ್ಯಾಚುರಲಾಗಿ ನಾವು ಯಾವುದೇ ಪ್ರಾಡಕ್ಟ್ ಮಾಡಿದ್ರು ಅಷ್ಟೇ ಎಲ್ಲ ನ್ಯಾಚುರಲ್ ಆಗೇ ಮಾಡ್ತಾ ಇರೋದು. ವೈಟ್ನಿಂಗ್ ಕ್ರೀಮ್ ಆಗಿರ್ಬೋದು, ಡೇ ಕ್ರೀಮ್ ಆಗಿರ್ಬೋದು, ನೈಟ್ ಕ್ರೀಮ್ ಆಗಿರ್ಬೋದು, ಹಾಗೆಯೇ ನೀಮ್ ಸೋಪು, ವೈಟ್ನಿಂಗ್ ಸೋಪು, ಪ್ರತಿಯೊಂದು ಪ್ರಾಡಕ್ಟು ಕೂಡ ಹೋಮ್ ಮೇಡ್ ಪ್ರಾಡಕ್ಟ್ ಆಗಿರುತ್ತೆ. ಯಾವುದೇ ರೀತಿಯಾದ ಕೆಮಿಕಲಿಂದ ಮಾಡಿರೋಂಥ ಪ್ರಾಡಕ್ಟ್ ಅಂತೂ ಅಲ್ಲ. ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಿಮ್ಮ ಸ್ಕಿನ್ನು ಚೆನ್ನಾಗಾಗಬೇಕು ಅಂತ ಅನ್ನೋರಿದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಕೂಡ ನಾವು ಸೊಲ್ಯೂಷನ್ನ ಕೊಟ್ಟೇ ಕೊಡ್ತೀವಿ. ಥ್ಯಾಂಕ್ ಯು.